ಏನ್ ಮಾತಾಡ್ತಾ ಇದೀಯ ಅವನಿ? ನಾನ್ಯಾಕೆ ಆತರ ಹೇಳ್ತೀನಿ? ನಾನು ಒಂದ್ ಹೆಣ್ಣೆ ಅಲ್ವಾ? ನನ್ಗೆ ಅಷ್ಟ್ ಮಾತ್ರ ಜ್ಞಾನ ಇಲ್ಲ ಅಂತ ಅನ್ಕೋತಿದ್ಯಾ? ಇನ್ನೊಂದು ಸಲ ಈ ರೀತಿ ಕೆಲಸ ಮಾಡಬಾರ್ದು. ಅವನಿನ ಕ್ಷಮಿಸು ಅಂತ ಕೇಳಿ ಹೊರಡು. ಅವನಿ ಹತ್ರ ಕ್ಷಮಾಪಣೆ ಕೇಳ್ಕೊಂಡು ಅತ್ತೆ ಇಲ್ಲಿಂದ ಹೊರಡು ಅಂತ ಹೇಳಿದ್ರಲ್ವಾ? ಕೇಳಿಸ್ಲಿಲ್ವಾ ವಿಕಾಸ್? ಎಲ್ರೂ ಸೇರಿ ಕ್ಲಾಸ್ ತಗೋತಾ ಇದ್ದೀರಾ. ಅಷ್ಟಕ್ಕೂ ನಾನು ಮಾಡಿರೋ ತಪ್ಪಾದ್ರೂ ಏನು? ತಪ್ಪಿಲ್ವಾ? ಏನ್ ಮಾತಾಡ್ತಿದ್ಯಾ? ನಮ್ ನಿಹಾರಿಕಾ ಸೊಸೆ ಆಗೋಳು ಅಲ್ವಾ ಅಂತ ತಿಂಗ್ಳುಗಟ್ಲೆಯಿಂದ ನಿಮ್ಮನೇಲೇ ಇಟ್ಕೊಂಡಿದ್ದೀರಾ. ಅದು ತಪ್ಪಲ್ದೇ ಇರುವಾಗ ನಾನ್ ಅವನಿ ನೋಡೋದಕ್ಕೆ ಒಂದ್ಸಾರಿ ಬಂದಿದ್ದು ತಪ್ಪು ಹೇಗಾಗುತ್ತೆ? ಅವನಿನ ನಾನು ದುರುದ್ದೇಶದಿಂದ ಟಚ್ ಮಾಡಲಿಲ್ಲ, ಕ್ಯಾಶುವಲ್ ಆಗಿ ಟಚ್ ಮಾಡಿದೆ. ಅದ್ ಸರಿ ಬಿಡಿ, ಅದನ್ನ ನೀವು ತಪ್ಪು ಅನ್ನೋದಾದ್ರೆ ಶ್ರೀಕರ್ ನಿಹಾರಿಕನ ಎಷ್ಟು ಸಲ ಟಚ್ ಮಾಡಿರ್ತಾನೆ? ನಿಹಾರಿಕನ ನಾನ್ ಟಚ್ ಮಾಡೋದು ಅಂದ್ರೇನು? ನೀನು ಹಳೆದನ್ನ ಮರ್ತೋಗೋದಕ್ಕೆ ಮೊದಲು ಬಾಮೈದ. ನೀನೇನು ಸಾಮಾನ್ಯ ಅಲ್ಲ. ಈ ಕಣ್ಣಲ್ಲಿ ತುಂಬಾ ನೋಡಿದೀನಿ. ನಾನ್ ಮಾಡಿದ್ದು ತಪ್ಪು ಹೇಗಾಗುತ್ತೆ? ವಿಕಾಸ್ ಕೇಳ್ತಿರೋದ್ರಲ್ಲೂ ಕೂಡ ನನ್ಗೆ ನ್ಯಾಯ ಕಾಣಿಸ್ತಾ ಇದೆ. ಹೌದು, ಅವನು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದಾನೆ. ದಯಮಾಡಿ ವಿಕಾಸ್ನ ಈ ವಿಷಯದಲ್ಲಿ ಸಮರ್ಥನೆ ಮಾಡ್ಕೋಬೇಡಿ ಮಾ. ಇದ್ದಿದ್ದಾಗ ಮಾತಾಡ್ತಿದ್ರೆ ಸಮರ್ಥಿಸೋದು ಅಂತಿದ್ದೀರಲ್ಲ ತಾತ. ವಿಕಾಸ್ ವರ್ತನೆ ಏನ್ ಚೆನ್ನಾಗಿಲ್ಲ ನಿಹಾರಿಕಾ. ಹೀಗ್ ಮಾತಾಡ್ತಾನೆ ಅಂತ ನಾವ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಮ್ ಮಾವ ಹೇಳ್ತಿರೋದ್ರಲ್ಲಿ ನನಗೇನು ತಪ್ಪು ಅಂತ ಕಾಣಿಸ್ತಿಲ್ಲ ಅತ್ತೆ. ನಾನು ನಿಮ್ ಮನೆ ಸೊಸೆ ಅಂತ ಫಿಕ್ಸ್ ಆದ್ಮೇಲೆ ನಾನು ಶ್ರೀಕರ್ ಅವ್ರ ಜೊತೆ ಕಾರಲ್ಲಿ ಸುತ್ತಾಡಿದ್ದೀನಿ. ಅರ್ಧ ರಾತ್ರಿಲಿ ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋಗಿದ್ವಿ. ಶಾಪಿಂಗ್ ಕರ್ಕೊಂಡು ಹೋಗು ಅಂತ ನೀವೇ ಹೇಳಿದ್ರಿ ಅಲ್ವಾ? ಹಾಗೇನೆ ಹಳ್ಳಿನಲ್ಲಿ ಹಲವಾರು ಫಂಕ್ಷನ್ಗಳಿಗೂ ಕೂಡ ನನ್ನ ಕರ್ಕೊಂಡು ಹೋಗಿದ್ದೀರಿ. ಎಲ್ಲಾದ್ರೂ ನಾನು ಅಭ್ಯಂತರ ಮಾಡಿದ್ನಾ? ಇಲ್ವಲ್ಲ. ಮತ್ತೆ ಅವನಿ ಯಾಕೆ ಈ ತರ ಮಾಡ್ತಾ ಇದ್ದಾಳೆ? ಸಂದರ್ಭ ಬಂದಿರೋದಕ್ಕೆ ನಾನ್ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ಶ್ರೀಕರ್ ಅವರು ನನಗ್ ಗಂಡ ಆಗೋರು ಅಂತ ಗೊತ್ತಿದ್ರು ಕೂಡ ಶ್ರೀಕರ್ ಅವರು ಅವನಿ ರೂಮ್ಗೆ ಹೋದಾಗ ಅವನಿ ಅಭ್ಯಂತರ ಮಾಡ್ಲಿಲ್ವಲ್ಲ, ಯಾಕೆ? ಶ್ರೀಕರ್ ಅವ್ರು ಬೇರೆ, ವಿಕಾಸ್ ಬೇರೆ. ಹೇಗ್ ಬೇರೆ ಆಗ್ತಾರೆ? ವ್ಯತ್ಯಾಸ ಏನು ಅಂತ ಹೇಳು. ಶ್ರೀಕರ್ ಅವರು ನಮ್ಮನೆಯವರು, ವಿಕಾಸ್ ಹೊರಗಿನವರು. ನಮ್ಮನೆಯವರಾದ್ರೆ ಹೇಗ್ ಬೇಕೋ ಹಾಗೆ ತಿರ್ಗಾಡ್ಬೋದಾ? ನಾನ್ ಯಾವತ್ ತಿರ್ಗಿದ್ದೀನಿ? ಶ್ರೀಕರ್ ಅವರು ನಿನ್ ಗಂಡ ಅನ್ನೋ ಥರ ತುಂಬಾ ತಿರ್ಗಿದ್ಯಾ. ನಮಗ್ ಗೊತ್ತಿಲ್ವಾ? ನಾವ್ ನೋಡಿಲ್ವಾ? ಅಯ್ಯೋ, ಆ ವಿಷಯದ ಬಗ್ಗೆ ಇವಾಗ ಯಾಕೆ ಮಾತಾಡೋದು ಬಿಡು. ಹೊಟ್ಟೆ ನೋವು ಬಂದ್ರೆ ಕಾಲ್ ನೋವಿಗೆ ಔಷಧಿ ತಗೊಂಡ ಹಾಗಿರತ್ತೆ. ಅವಾಗ ಅವನಿ ಮಾಡಿದ್ದು ತಪ್ಪಲ್ಲ ಅನ್ನೋದಾದ್ರೆ ಇವಾಗ ವಿಕ್ಕಿ ಮಾಡಿದ್ ಕೂಡ ತಪ್ಪ ಅಲ್ಲ. ನೀವಿಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಅಷ್ಟಕ್ಕೂ ಮೇಲೆ ರೂಮಲ್ಲಿ ಅವನಿ ಏನಂದ್ಲು ಅಂತ ನಿಮಗೆ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ಏನಂದ್ಲು? ನನ್ನ ಹತ್ರ ತುಂಬಾ ಪ್ರೀತಿಯಿಂದ ಮಾತಾಡಿದ್ಲು. ನೀವು ನನ್ನ ಹತ್ರ ಬಂದಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿದ್ಲು. ನಿಮಗೆ ನನ್ನ ಮೇಲಿರೋ ಪ್ರೀತಿ ಯಾವಾಗ್ಲೂ ಹೀಗೆ ಇರಬೇಕು ಅಂತ ಕೂಡ ಹೇಳಿದ್ಲು. ವಿಕಾಸ್ನ ನೋಡ್ದೇನೆ ಶ್ರೀಕರ್ ಅಂತ ಊಹಿಸ್ಕೊಂಡಿರೋ ಹಾಗಿದ್ದಾಳೆ. ಇವಾಗ ಸರಿಯಾಗಿ ಸಿಕ್ಕಾಕೊಂಡ್ಲು. ನಿಜವಾಗ್ಲೂ ಹೇಳಿದ್ಲಾ ಅಥವಾ ನೀವು ಊಹಿಸ್ಕೊತಿದ್ದೀರಾ? ಅವನಿ ಎದುರುಗಡೆನೇ ಇದ್ದಾಳಲ್ವಾ, ನನ್ನ ಮಾತು ಸುಳ್ಳಾಗಿದ್ರೆ ನೀವೇ ಕೇಳಿ.
ವಿಕಾಸ್ ಹೇಳಿದ್ದು ನಿಜಾನೇನಾ? ನಿಮ್ಮಿಬ್ರ ಮಧ್ಯೆ ಅಷ್ಟು ರೊಮ್ಯಾನ್ಸ್ ನಡೀತಾ? ಇಟ್ಸ್ ವಂಡರ್ ನೋ. ಅವನಿ, ವಿಕಾಸ್ ಹೇಳಿದ್ ನಿಜಾನೇನಾ? ನೀನು ಹಾಗೆ ಮಾತಾಡಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿಮ್ ಬಗ್ಗೆನೆ. ಹೌದಾ? ಬಿಡ್ರಿ. ಮಾತಾಡಮ್ಮ. ಹೇಳು ಅವನಿ. ಬಾ ಇಲ್ವಾ? ಯಾಕೆ ಮಾತಾಡ್ತಿಲ್ಲ? ಖಂಡಿತ ಹೇಳಿರ್ತಾಳೆ. ನಿಜ ಹೇಳೋದಕ್ಕಾಗದೇ ಇರೋ ಪರಿಸ್ಥಿತಿಲಿ ಇರ್ಬೇಕಾದ್ರೆ ಸುಳ್ಳು ಹೇಳೋದಕ್ಕಿಂತ ಮೌನವಾಗಿರೋದೇ ಒಳ್ಳೇದು. ಅವನಿ ಮೌನವಾಗಿದ್ದಾಳೆ ಅಂದ್ರೆ ವಿಕಾಸ್ ಹೇಳ್ತಾ ಇರೋದು ನಿಜ ಅಂತಾನೆ ಅರ್ಥ. ಗಂಡ ಆಗೋನಿಂದ ಅವನಿ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ. ಅವನಿ, ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ. ವಿಕಾಸ್ ನಿನಗೆ ಪರ್ಫೆಕ್ಟ್ ಜೋಡಿ. ಮದ್ವೆಗೂ ಮುಂಚೆ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಡಿಸ್ಟರ್ಬೆನ್ಸ್ ಬರಬಾರ್ದು. ಹ್ಯಾಪಿಯಾಗಿರಿ. ಆಗಿದ್ದೇನೋ ಆಗೋಯ್ತು, ಬಿಟ್ಬಿಡಿ. ಇಬ್ರು ಮದ್ವೆ ಎಷ್ಟು ಬೇಗ ಆಗುತ್ತೋ ಅಷ್ಟೇ ಒಳ್ಳೇದು. ಯೋಚನೆ ಮಾಡಿ. ಥ್ಯಾಂಕ್ಸ್ ಬ್ರೋ. ನಿನ್ ಸಪೋರ್ಟ್ ಯಾವಾಗ್ಲೂ ನನ್ನ ಮೇಲೆ ಹೀಗೆ ಇರಬೇಕು. ಅವನಿ ಅಂತ ಹುಡುಗಿ ಸಿಗೋದು ನಿನ್ನ ಅದೃಷ್ಟ. ಯಾ ವೇದವತಿ ಅವರೇ, ಬೇಗ ನಮ್ಮ ಮದುವೆ ಬಗ್ಗೆ ಯೋಚನೆ ಮಾಡಿ. ನನ್ನ ವರ್ತನೆ ನಿಮಗೇನಾದ್ರೂ ಸರಿ ಅನಿಸ್ಲಿಲ್ಲ ಅಂದ್ರೆ ನನ್ನ ಕ್ಷಮಿಸ್ಬಿಡಿ. ಮುಹೂರ್ತ ಇಡ್ಸೋವರೆಗೂ ಸ್ವಲ್ಪ ಹುಷಾರಾಗಿರ್ಬೇಕಪ್ಪ. ಸರಿ ರೀ, ಇನ್ನು ನಾನು ಹೊರಡ್ತೀನಿ. ಬಾಯ್ ಅವನಿ. ಬಾಯ್ ಆಲ್ ಆಫ್ ಯು. ಬಾಯ್ ಬಾಯ್ ಬಾಯ್. ಇನ್ನು ಎಲ್ಲರೂ ಹೊರಡಿ. ಇಪ್ಪತ್ನಾಲ್ಕು ಗಂಟೆನೂ ಅವನಿ ನೆರಳಿನ ಹಾಗೆ ತಿರುಗ್ತಾ ಇರೋ ಶ್ರೀಕರ್ ಹಳೇದ್ ಮರ್ತೋಗಿದ್ದಕ್ಕೆ ಅವನಿ ಮದ್ವೆಗೆ ಸಪೋರ್ಟ್ ಮಾಡ್ತಿದ್ದಾನೆ. ಇಲ್ಲ ಅಂದಿದ್ರೆ ಹೀಗ್ ಮಾತಾಡೋನೇ ಅಲ್ಲ ಅವನು. ಹಾ, ಮದ್ವೆಗ್ ಮುಂಚೆ ಎಲ್ಲ ನೆನ್ಪಾಗೋಯ್ತು ಅಂದ್ರೆ ಆಮೇಲೆ ಎಲ್ಲ ಉಲ್ಟಾಗೋಗುತ್ತೆ. ನಮ್ಮ ಮನೇಲಿ ನಡೆಯೋ ಕಾಮಿಡಿ ಯಾವ ಮನೆಯಲ್ಲೂ ನಡೆಯೋದಿಲ್ಲ. ನಮ್ಮ ಕತೆನ ಸೀರಿಯಲ್ ತೆಗೆದ್ರೆ 1000 ಎಪಿಸೋಡ್ ದಾಟುತ್ತೆ. ನಡಿ ಕಾವ್ಯ. ವಿಕಾಸ್ ಜೊತೆ ಹಾಗೆ ಮಾತಾಡಿದ್ಯಾ ಅಂದ್ರೆ ಎಲ್ಲರೂ ನಂಬಿರ್ತಾರೆ, ಆದ್ರೆ ನಾನ್ ಮಾತ್ರ ನಂಬಲ್ಲ. ಶ್ರೀಕರ್ ಅವರು ಅನ್ಕೊಂಡು ಹಾಗೆ ಮಾತಾಡಿರ್ತೀಯ ಅಂತ ನನಗರ್ಥ ಆಯ್ತು. ಪಾಪ, ಹೇಳ್ಕೊಳಕ್ಕಾಗ್ದೇ ಇರೋ ಪರಿಸ್ಥಿತಿ ನಿಂದು. ಇನ್ನು ನಿನ್ ಜೀವನ ವಿಕಾಸ್ ಜೊತೆನೆ ಅವನಿ. ಇದ್ರಲ್ಲಿ ಯಾವುದೇ ಬದಲಾವಣೆನೂ ಇರಲ್ಲ. ಫಿಕ್ಸ್ ಆಗ್ಬಿಡು. ಇನ್ನೊಂದು 12 ಗಂಟೆ ಉಳೀತು. ಆ 12 ಗಂಟೆ ಹೊತ್ತು ಯಾರ ಜೊತೆ ಇರ್ತಾನೆ? ನಿನ್ ಜೊತೆನಾ? ಅಲ್ಲ, ನನ್ ಜೊತೆ ಇರ್ತಾನೆ. ಶ್ರೀಕರ್ ಅವನಿ ಜೊತೆ ಆಫೀಸಿಗೆ ಹೋಗ್ಬಾರ್ದು. ಜಾಸ್ತಿ ಸಮಯ ಅವರಿಬ್ರು ಒಂದೇ ಜಾಗದಲ್ಲಿ ಕಳಿಬಾರ್ದು.
ಬಾವಾ ಟೈಮ್ ಆಗ್ತಿದೆ, ಆಫೀಸಿಗೆ ಹೊರಡ್ಬೇಕಲ್ವಾ? ನಾನು ರೆಡಿಯಾಗೇ ಇದ್ದೀನಿ ಅವನಿ. ಆಫೀಸ್ಗೆ ಹೀಗೆ ಟೀ ಶರ್ಟ್ ಹಾಕೊಂಡು ಹೋಗ್ತಾ ಇರ್ಲಿಲ್ಲ, ಮತ್ತೆ ಫಾರ್ಮಲ್ಸ್ ಅಲ್ಲಿ ಹೋಗ್ತಾ ಇದ್ರಿ. ಹೌದಾ? ಬಟ್ಟೆ ತಗೊಂಡ್ ಬರ್ತೀನಿ ರೀ. ಅವನಿ ಡಾಮಿನೇಷನ್ ತಡ್ಕೊಳಕ್ಕಾಗ್ತಾ ಇಲ್ಲ. ಹಾಗಂತ ಈ ಕ್ಷಣ ಒಂದ್ ಹೆಜ್ಜೆ ಮುಂದೆ ಇಟ್ಟು ಅಡ್ಡಿ ಮಾಡಕ್ಕೂ ಆಗ್ತಿಲ್ಲ. ಯಾಕಂದ್ರೆ ನೀನೆ ಆಫೀಸ್ ಮ್ಯಾನೇಜರ್ಸ್ ಬಂದಾಗ್ಲೇ ಎಲ್ಲಾರ್ನೂ ಇವಳು ಒಪ್ಸಿದಾಳೆ. ಬಾವಾ ಈ ಶರ್ಟು ಈ ಪ್ಯಾಂಟು ಹಾಕೊಳ್ಳಿ, ಇನ್ಶರ್ಟ್ ಮಾಡ್ಕೊಳ್ಳಿ. ತಗೊಳ್ಳಿ. ಸರಿ ಅವನಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೋತೀನಿ, ನೀನು ಹೊರಗಡೆ ಹೋಗಿರೋ. ಪರವಾಗಿಲ್ಲ ಭಾವಾ. ಏನು? ಅದೇ ಭಾವಾ, ನಾನು ಈ ಕಡೆ ತಿರುಗಿರ್ತೀನಿ, ನೀನ್ ಬೇಗ ಡ್ರೆಸ್ ಚೇಂಜ್ ಮಾಡ್ಕೋ. ಯಾಕೆ ಹಾಗೆ? ನನಗೆ ಕಷ್ಟ ಆಗತ್ತೆ, ನೀನು ಹೋಗು. ನಾನ್ ಸೀರೆ ಬದಲಾಯಿಸ್ಬೇಕಾದ್ರೆ ನೀನ್ ರೂಮಲ್ಲಿ ಇರ್ಲಿಲ್ವಾ ಹೇಳು? ಏನಂದೆ? ಏನಿಲ್ಲ ಭಾವಾ, ಏನೂ ಇಲ್ಲ. ಸೀರೆ ಅಂತೇನೋ ಅಂದೆ. ಹೇಳು ಅವನಿ. ಏನಿಲ್ಲ ಅಂತ ಹೇಳಿದ್ನಲ್ವಾ? ಸರಿ, ನೀನು ಹೋಗು, ನಾನು ಡ್ರೆಸ್ ಚೇಂಜ್ ಮಾಡ್ಕೊ ಬರ್ತೀನಿ. ನನ್ ತಮ್ಮನ್ ಜೊತೆ ನನ್ ಮಗಳು ಮದ್ವೆ ಮಾಡಿಸ್ಬೇಕು ಅನ್ಕೊಂಡೆ, ಅದು ನಡಿಲಿಲ್ಲ. ನನ್ ತಮ್ಮ ಅವನಿನ ಮದ್ವೆ ಆಗ್ಬೇಕು ಅನ್ಕೊಂಡ, ಅದು ನಡಿಲಿಲ್ಲ. ಕೊನೆಗೆ ಅಮ್ಮನ್ ಜಾತಕ ಹೋಲೋ ಜಾತಕದಿಂದ ಮದ್ವೆಗ್ ಮುಂಚೆನೆ ನಮ್ಮನೆ ಕಾಲಿಟ್ಟಿರೋ ನಿಹಾರಿಕಾ ಜೊತೆ ಕೂಡ ಮದ್ವೆ ಆಗೋದಿಕ್ಕೆ ಇನ್ನು 6ನೇ ತಾರೀಕುವರೆಗೂ ಟೈಮ್ ಇದೆ. ಆವತ್ತಾದ್ರೂ ನಡೆಯುತ್ತೋ ಇಲ್ವೋ ಅಂತ ನನಗ ಅನುಮಾನ ಬರ್ತಿದೆ. ನನಗೂ ಕೂಡ ಡೌಟ್ ಬರ್ತಿದೆ. ಈ ಮಾತನ್ ಮಾತ್ರ ನಿಹಾರಿಕಾ ಮುಂದೆ ಹೇಳ್ಬೇಡಿ. ತಲೆ ಕೆಟ್ಟಿರೋ ಕೋತಿ ಹಾಗೆ ಗಲಾಟೆ ಮಾಡ್ತಾಳೆ. ಮೊದಲೇ ಅವನಿದು ಮೇಲ್ಗೈ ಆಗ್ತಿದೆ ಅಂತ ಮೂಡೌಟಲ್ಲಿದ್ದಾಳೆ. ಅಲ್ಲಿ ನೋಡು ಬರ್ತಿದ್ದಾಳೆ. ಎಲ್ರೂ ಸೈಲೆಂಟ್ ಆಗಿರಿ. ಸೈಲೆಂಟ್ ಆಗಿ ಯಾಕಿರ್ಬೇಕು ಅತ್ತೆ? ನಾವಿರೋ ನಿಜಾನೇ ತಾನೇ ಮಾತಾಡ್ಕೋತಿರೋದು. ನನ್ ಬಗ್ಗೆನಾ ಮೀಟಿಂಗು? ನಿನ್ ಬಗ್ಗೆನೆ. ಈ ನಿಹಾರಿಕಾ ಏನೋ ಮಾಡ್ಬಿಡ್ತಾಳೆ ಅಂತ ಅನ್ಕೊಂಡ್ವಿ, ಏನೂ ಮಾಡಕ್ಕಾಗ್ಲಿಲ್ಲ ಅಂತಾನೆ ಅಲ್ವಾ ನೀವ್ ಮೀಟಿಂಗ್ ಮಾಡ್ತಿರೋ ಉದ್ದೇಶ? ಹೆಚ್ಚು ಕಮ್ಮಿ ಅಂತದೆ ನಿಹಾರಿಕಾ. ಮನ್ಸಲ್ಲೇನೋ ಇಟ್ಕೊಂಡ್ ಹಾಗಿದ್ಯಾ ನೀನು? ಮೊದ್ಲು ಅದನ್ ಹೇಳು. ಅವನಿ ಮೇಲೆ ನಾನು ಆಗ್ಲೇ 100 ಬಾಣ ಪ್ರಯೋಗಿಸ್ದೆ. ನಾನು ಎಷ್ಟೇ ಪ್ರಯತ್ನ ಪಟ್ರೂ ಕೂಡ ಕೊನೆಯಲ್ಲಿ ಆ ಅವನಿ ಶ್ರೀಕರ್ನ ತನ್ನ ಕಡೆ ತಿರುಗಿಸ್ಕೊತಿದ್ದಾಳೆ. ಇವಾಗ ನೀನ್ ಏನ್ ಮಾಡ್ಕೊಂಡ್ ಬಂದೆ ಅಂತ ಇಷ್ಟು ಮೂಡಿಯಾಗಿದ್ಯಾ? ಆ ಅವನಿ ನಿನ್ನೆ ನನ್ನ ಹತ್ರ ಒಂದ್ ಚಾಲೆಂಜ್ ಮಾಡಿದಾಳೆ. ಇನ್ನೊಂದು 12 ಗಂಟೆ ಉಳೀತು. ಆ 12 ಗಂಟೆ ಹೊತ್ತು ಯಾರ ಜೊತೆ ಇರ್ತಾನೆ? ನಿನ್ ಜೊತೆನಾ? ಅಲ್ಲ, ನನ್ ಜೊತೆ ಇರ್ತಾನೆ. ಆ ಚಾಲೆಂಜ್ ಮಾಡಿರೋ ಪ್ರಕಾರನೇ ಶ್ರೀಕರ್ನ ಸ್ವಲ್ಪ ಹೊತ್ತಲ್ಲೇ ಆಫೀಸಿಗೆ ಕರ್ಕೊಂಡು ಹೋಗ್ತಾಳೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಸೋದರ ಸೊಸೆಯಾಗಿ ಎಂಟರ್ ಆದಾಗಿಂದ ಅವನಿಗೆ ಕ್ಯಾರೆಕ್ಟರ್ ಬದ್ಲಾಗ್ ಹೋಗಿದೆ. ನಮ್ಮನ್ ಯಾರನ್ನೂ ಲೆಕ್ಕಕ್ಕೆ ತಗೋತಿಲ್ಲ. ಕನಿಷ್ಠ ನಾವ್ ಇದೀವಿ ಅಂತಾನೂ ನೆನ್ಪಿರೋದಿಲ್ಲ. ಅವಕಾಶ ಏನಾದ್ರೂ ಸಿಕ್ಕಿದ್ರೆ ಎಲ್ರಿನ್ನೂ ಹೊರಗಡೆ ಹಾಕೋ ತರ ಇದೆ ಅವಳ ವರ್ತನೆ. ಸೋದ್ರ ಸೊಸೆಗಿಂತ ಹೆಚ್ಚು ಹಕ್ಕಿರೋದು ನಮಗೇನೆ. ಅವಳಿಗಂತ ಅವಕಾಶ ಯಾಕೆ ಕೊಡ್ತೀವಿ? ಮೊದಲು ನಿಹಾರಿಕಾ ವಿಷಯ ಯೋಚನೆ ಮಾಡಿ. ನಮ್ ವಿಷಯ ಆಮೇಲೆ ಯೋಚಿಸ್ಬೋದು ಬಿಡಿ. ನಿಹಾರಿಕಾ, ಅಷ್ಟಕ್ಕೂ ಮೊದಲು ಏನ್ ಮಾಡ್ಬೇಕು ಅನ್ಕೋತಿದ್ಯಾ? ಮಾಡೋದೇನಿದೆ? ಶ್ರೀಕರ್ ಅವನಿ ಆಫೀಸಿಂದ ವಾಪಸ್ ಬರೋವರೆಗೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾಳೆ. ಅದನ್ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಅವನಿ ಶ್ರೀಕರ್ನ ಯಾವುದೇ ಪರಿಸ್ಥಿತಿಯಲ್ಲೂ ಆಫೀಸ್ಗೆ ಹೋಗೋದಕ್ಕೆ ಬಿಡ್ಬಾರ್ದು. ಏನೋ ಒಂದು ಪ್ಲಾನ್ ಮಾಡಿ ತಡಿಬೇಕು. ನನ್ನ ಬ್ರೈನ್ ಏನು ಹೊಳಿತಾನೆ ಇಲ್ಲ. ನಿಮ್ಮಲ್ಲೇ ಯಾರಾದ್ರೂ ಒಂದ್ ಒಳ್ಳೆ ಪ್ಲಾನ್ ಹೇಳ್ಬಾರ್ದಾ? ಈಗಿನ ತಿಂಗಳೇ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಈ ವಿಷಯನ ನೀನು ನೆನ್ನೆನೆ ನಮ್ಮ ಹತ್ರ ಹೇಳ್ಬೇಕಿತ್ತು. ಹೌದು ನಿಹಾರಿಕಾ,
ಇಷ್ಟು ಶಾರ್ಟ್ ಟೈಮಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಸ್ವಲ್ಪ ಮೊದಲೇ ಅನ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಇವತ್ ಒಂದಿನಕ್ಕೆ ಅವ್ರನ್ನ ಬಿಟ್ಟು ನೀನು ಪ್ರಶಾಂತವಾಗಿರು. ಹಾಗಿರಕ್ಕಾಗಲ್ಲ ಅಂತ ತಾನೇ ಅವಳು ನೋವೆಲ್ಲ. ಶಾರ್ಟ್ ಟೈಮಲ್ಲಿ ಶಾರ್ಟ್ ಆಗಿ ಯೋಚನೆ ಮಾಡೋರೆ ನನ್ನ ಹಾಗೆ ಮೇಧಾವಿಗಳಾಗ್ತಾರೆ. ನಾನಿದೀನಲ್ವಾ? ನೀವೆಲ್ಲರೂ ಯಾಕೆ ಚಿಂತೆ ಮಾಡ್ತೀರಾ? ಏನು ಆ ಐಡಿಯಾ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ನಿಹಾರಿಕಾ, ನೀನಿನ ನಿಶ್ಚಿಂತೆಯಿಂದಿರು. ಏನ್ ಮಾಡ್ತಾರೋ ಏನೋ. ನಿಮ್ಗೆ ಪಂಚಾಂಗ ನೋಡೋದಕ್ಕೂ ಬರತ್ತಾ ಪೃಥ್ವಿರಾಜ್ ಅವರೇ? ನಮಗಂತ ಸೀನ್ ಇಲ್ಲ. ಅವ್ರಿಬ್ರನ್ನ ಆಫೀಸ್ಗೆ ಹೋಗಕ್ ಬಿಡದೆ ಪ್ಲಾನ್ ಮಾಡ್ತೀನಿ ಅಂತ ಹೇಳಿ ಹೀಗ್ ಬಂದು ಪಂಚಾಂಗ ಹಿಡ್ಕೊಂಡು ಕೂತಿದ್ಯಲ್ಲ, ಯಾಕಣ್ಣ? ಪ್ಲಾನು ಪಂಚಾಂಗದಲ್ಲೇ ಇದೆ ಸಿಸ್ಟರ್. ನನಗೇನೂ ಅರ್ಥ ಆಗ್ತಿಲ್ಲ. ಹೇಳ್ದೆ ಅಲ್ವೇನಮ್ಮ, ನನ್ನಂತ ಮೇಧಾವಿಗಳು ಮಾಡೋ ಕೆಲಸಗಳು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನನ್ನ ಬುದ್ಧಿವಂತಿಕೆ ಅಮೋಘ ಅಂತ ನೀವೆಲ್ಲರೂ ಕೊನೆಯಲ್ಲಿ ಹೊಗಳ್ತೀರಾ. ಮೊನ್ನೆ ನಿನಗೆ ನಾನು ಸನ್ಮಾನ ಮಾಡಿದ ಹಾಗೆ ಇವತ್ತು ನೀವು ನನಗೆ ಗಜಮಾಲೆ ಹಾಕಿ ಸನ್ಮಾನ ಮಾಡ್ತೀರಾ. ಅಪ್ಪ, ಏನ್ ಪೃಥ್ವಿರಾಜು, ನಿನ್ಗೆ ಈ ವಿದ್ಯೆನೂ ಬರುತ್ತಾ? ಮತ್ತೆ ನಮ್ಗೆ ಮೊದಲೇ ಹೇಳಿಲ್ವೇ? ಹೇಳಿದ್ರೆ ಅಂಗಡಿ ಹಾಕೊಡ್ತಾ ಇದ್ರಾ? ಇಲ್ಲಮ್ಮ, ನಮ್ಮನೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೆ ಮುಹೂರ್ತನ ಪೃಥ್ವಿರಾಜ್ ಕೈಯಲ್ಲೇ ಇಡಿಸ್ತಿದ್ವಲ್ಲ. ಇನ್ಮೇಲಿಂದ ಶುರು ಮಾಡ್ತೀನಿ ಬಿಡಿ. ಆಫೀಸಿಗೆ ಹೋಗಿ ಬರ್ತೀವತ್ತೆ. ಹೋಗಿ ಬರ್ತೀನಮ್ಮ. ಸರಿನಪ್ಪ. ಅವನಿ, ಶ್ರೀಕರ್ ಜಾಗ್ರತೆ. ನೀನು ಗಂಡ ಆಗೋನ್ನ ಅವನಿಗೆ ಒಪ್ಸಿ ಹುಷಾರು ಅಂತ ಹೇಳ್ತಿದ್ದಾರೆ. ನಿನ್ ಪರಿಸ್ಥಿತಿ ಹೇಗಿದೆ ಅಂತ ನೋಡು. ಅತ್ತೆ, ನಾನ್ ಕೂಡ ಇವರಿಬ್ರ ಜೊತೆ ಆಫೀಸ್ ಹೋಗಿ ಬರ್ತೀನಿ. ಆಫೀಸ್ ಏನಾದ್ರೂ ಸಿನಿಮಾ ಹಾಲಾ? ಎಲ್ಲರೂ ಸೇರಿ ಹೋಗೋದಕ್ಕೆ? ನನ್ನ ಅಗತ್ಯ ಇರೋದಕ್ಕೆ ನನ್ನ ಅಲ್ಲೋ ಮಾಡ್ತಾ ಇದ್ದಾರೆ. ಎಲ್ರನ್ನೂ ಮಾಡ್ತಾರ ಹೇಳು? ಅದು ನಿಜಾನೇ ಅಲ್ವೇನಮ್ಮ. ಹೋಗ್ ಬರ್ತೀವಿ ಮಾವ. ಬಾ ಭಾವ. ನಿಂತ್ಕೊಳ್ಳಿ. ಏನಾಯ್ತು ಪೃಥ್ವಿರಾಜು, ಯಾಕೆ ನಿಂತ್ಕೊಳಕ್ ಹೇಳ್ದೆ? ನಾನ್ ನಿಲ್ಲಿ ಅಂತ ಹೇಳಲಿಲ್ಲ, ಪಂಚಾಂಗ ನಿಂತ್ಕೊಳ್ಳಿ ಅಂತ ಹೇಳ್ತಿದೆ. ಶಾಸ್ತ್ರ ನಿಂತ್ಕೊಳ್ಳಿ ಅಂತ ಹೇಳ್ತಿದೆ. ರಾಶಿ ಫಲ ನಿಂತ್ಕೊಳ್ಳಿ ಅಂತ ಹೇಳ್ತಿದೆ. ಯಾಕೆ ನಿಂತ್ಕೋಬೇಕು ಅಂತಿದೆ? ಶ್ರೀಕರ್ ಹಳೆದನ್ನ ಮರೆತು ಹೋದ್ಮೇಲೆ ಮೊದಲನೇ ಸರಿ ಆಫೀಸ್ಗೆ ಹೋಗ್ತಾ ಇದ್ದಾನೆ. ಆದ್ರೆ ಇವತ್ತು ಒಳ್ಳೆ ದಿನ ಅಲ್ಲ. ಒಳ್ಳೆ ದಿನ ಅಲ್ವಾ? ಇವತ್ತು ಷಷ್ಠಿ. ತಿಥಿ, ನಕ್ಷತ್ರ, ವಾರ, ಘಳಿಗೆ ಇದ್ಯಾವುದು ಚೆನ್ನಾಗಿಲ್ಲ. ಸೆಂಟಿಮೆಂಟ್ ಆಗಿ ಒಳ್ಳೆ ಏಟೆ ಕೊಟ್ರು. ನನ್ನ ಮಾತು ಸತ್ಯ. ಬೇಕಿದ್ರೆ ಪಂಚಾಂಗ ನೋಡಿ. ಅತ್ತೆಯವರೇ, ಮಾವನವರೇ, ನಾನು ಮಾತನ್ನ ಧಿಕ್ಕರಿಸಿ ಶ್ರೀಕರ್ನ ಅವನಿ ಜೊತೆ ಕಳಿಸಿದ್ರೆ ಗಂಡಾಂತರ ಎದುರಾಗುತ್ತೆ. ಅದು ಜಲಗಂಡ ಆಗಿರ್ಬೋದು, ಸರ್ಪಗಂಡ ಆಗಿರ್ಬೋದು, ಮತ್ತೇನಾದ್ರೂ ಆಗಿರ್ಬೋದು. ಇದೆಲ್ಲ ಪೃಥ್ವಿರಾಜು ಹೇಳ್ತಿಲ್ಲ, ಪಂಚಾಂಗ ಹೇಳ್ತಿದೆ. ನೀನ್ ಹೇಳ್ತಿರೋದೆಲ್ಲ ನಿಜಾನ ಪೃಥ್ವಿರಾಜು? ಅತ್ತೆಯವರೇ, ಅತಿಯಾಗಿ ಅನುಮಾನಿಸೋ ಹೆಣ್ಣು, ಆಚಾರ ಪಾಲಿಸ್ದೇ ಇರೋ ಗಂಡು ಉದ್ಧಾರ ಆಗಿರೋದು ಚರಿತ್ರೆಲೇ ಇಲ್ಲ. ಅಮ್ಮ ಅವನಿ, ಪೃಥ್ವಿರಾಜು ಇಷ್ಟೊಂದು ಹೇಳ್ತಿದ್ದಾನಲ್ವಾ, ಇವತ್ತು ಹೋಗ್ಬೇಡ ಬಿಡಮ್ಮ. ಆಫೀಸ್ ಅವ್ರಿಗೆ ಫೋನ್ ಮಾಡಿ ವಿಷಯ ಹೇಳೋಣ.
ಒಳ್ಳೆ ದಿನ ನೋಡ್ಕೊಂಡು ಹೊರಡ್ಬೋದಲ್ಲ. ಆ ಹೌದಮ್ಮ, ಗೊತ್ತಿದ್ದು ತಪ್ಪು ಮಾಡೋದು ಯಾಕೆ? ನಮ್ಮ ಯಜಮಾನ್ರು ನೋಡಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಎಷ್ಟು ದೊಡ್ಡ ಅಪಾಯ ಆಗ್ತಿತ್ತು. ನೀನ್ ಸೂಪರ್ ಅಣ್ಣ, ಸರಿಯಾದ ಸಮಯದಲ್ಲೇ ಒಳ್ಳೆ ಕೆಲಸ ಮಾಡ್ದೆ.